ನಮಸ್ಕಾರ. ಬೋರಿಂಗ್ ಪ್ರಾಕ್ಟೀಸ್, ಪ್ಲೇನ್ ಕೌಂಟರ್ ಮತ್ತು ಸ್ಟೆಪ್, ಆಂತರಿಕ ರೆಸೆಸಿಂಗ್ನ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಅಧಿವೇಶನವನ್ನು ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಹಾಯುರಂಧ್ರವನ್ನು ಕೊರೆಯುವುದು, ಉಪಕರಣದೊಂದಿಗೆ ±0.2 mm ನಿಖರತೆಗೆ ರಂಧ್ರವನ್ನು ಕೊರೆಯುವುದು, ಸ್ಟೆಪ್ ಬೋರಿಂಗ್ ಅನ್ನು ನಿರ್ವಹಿಸುವುದು, ಆಂತರಿಕ ವಿರಾಮವನ್ನು ನಿರ್ವಹಿಸುವುದು, ವರ್ನಿಯರ್ ಕ್ಯಾಲಿಪರ್ ಮತ್ತು ಇನ್ಸೈಡ್ ಕ್ಯಾಲಿಪರ್ ಸಹಾಯದಿಂದ ಬೋರ್ ಮತ್ತು ರಿಸೆಸಿಂಗ್ ಅನ್ನು ಅಳೆಯುವುದು. ಅಗತ್ಯವಿರುವ ಉಪಕರಣಗಳು: ಔಟ್ಸೈಡ್ ಕ್ಯಾಲಿಪರ್, ಇನ್ಸೈಡ್ ಕ್ಯಾಲಿಪರ್, ಸ್ಟೀಲ್ ರೂಲ್, ಚೆಕ್ ಕೀ, ಫೇಸಿಂಗ್ ಟೂಲ್, ಡ್ರಿಲ್ ಬಿಟ್ಸ್ ಆಫ್ ವೇರಿಯಸ್ ಸೈಜ್, ವರ್ನಿಯರ್ ಕ್ಯಾಲಿಪರ್, ರೇಡಿಯಸ್ ಗೇಜ್, ರಿಸೆಸಿಂಗ್ ಟೂಲ್, ಬೋರಿಂಗ್ ಬಾರ್, R2 and R3 tool. Boring is the process of enlarging the diameter of a pre-drilling hole using a boring tool. Recessing is the process of cutting an annual channel inside the bored hole. ರಂಧ್ರವನ್ನು ಕೊರೆಯುವ ಮತ್ತು ಅಗತ್ಯವಿರುವ ಗಾತ್ರಕ್ಕೆ ಕೊರೆಯುವ ಅನುಕ್ರಮವನ್ನು ಈಗ ಕಲಿಯೋಣ. ಔಟ್ಸೈಡ್ ಕ್ಯಾಲಿಪರ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಕೆಲಸದ ಭಾಗದ ಆಯಾಮಗಳನ್ನು ಪರಿಶೀಲಿಸಿ. ಚೆಕ್ ಕೀಯನ್ನು ಬಳಸಿಕೊಂಡು ಚೆಕ್ನ ಹೊರಗೆ 45 mm ಇರುವಂತೆ ಫೋರ್ಜಾ ಚೆಕ್ನಲ್ಲಿ ಕೆಲಸವನ್ನು ಮೌಂಟ್ ಮಾಡಿ. ಕೆಲಸದ ಒಂದು ಭಾಗದ ತುದಿಗೆ ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. 45 mm ವ್ಯಾಸವನ್ನು ಕಡಿಮೆ ಮಾಡಲು ಗರಿಷ್ಠ ಸಂಭವನೀಯ ಉದ್ದಕ್ಕೆ ತಿರುಗಿಸುವ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಟೈಲ್ ಸ್ಟಾಕ್ ಚೆಕ್ ಜೊತೆಗೆ 10 mm ಪೈಲೆಟ್ ಡ್ರಿಲ್ ಅನ್ನು ಹಿಡಿದುಕೊಳ್ಳಿ. ಟೈಲ್ ಸ್ಟಾಕ್ ಅನ್ನು ಕೊರೆಯಲು ಅನುಕೂಲಕರ ಸ್ಥಾನಕ್ಕೆ ಸೇರಿಸಿ ಮತ್ತು ಬೆಡ್ ಮೇಲೆ ಟೈಲ್ ಸ್ಟಾಕ್ ಅನ್ನು ಲಾಕ್ ಮಾಡಿ. ಲೇತ್ ಅನ್ನು ಚಲಾಯಿಸಿ ಮತ್ತು ಡ್ರಿಲ್ ಅನ್ನು ಮುನ್ನಡೆಸಿಕೊಳ್ಳಿ. ಇದರಿಂದ ಅದು ಚೆಕ್ನಲ್ಲಿ ನಡೆದ ಕೆಲಸದ ಮೇಲೆ ಹಾಯುರಂಧ್ರವನ್ನು ಪಡೆಯಲು ಕೊರೆಯುವ ಕಾರ್ಯಾಚರಣೆಯನ್ನು ಮಾಡುತ್ತದೆ. ಕೊರೆಯುವಾಗ ಶೀತಕವನ್ನು ಬಳಸಿ ಮತ್ತು ಡ್ರಿಲ್ ಅನ್ನು ನಿಧಾನವಾಗಿ ಮುನ್ನಡೆಸಿರಿ. ಕೊರೆಯುವ ಮೂಲಕ ರಂಧ್ರವನ್ನು 14 mm ಗೆ ಹೆಚ್ಚಿಸಿ. ಟೂಲ್ ಪೋಸ್ಟ್ನಲ್ಲಿ ಬೋರಿಂಗ್ ಟೂಲ್ ಅನ್ನು ಆರೋಹಿಸಿ. ಕತ್ತರಿಸುವಾಗ ಉಪಕರಣವು ಕೆಳಮುಖವಾಗಿ ಸ್ವಿಂಗ್ ಮಾಡುವ ಪ್ರವೃತ್ತಿ ಇರುವುದರಿಂದ ಕತ್ತರಿಸುವ ಉಪಕರಣದ ಕತ್ತರಿಸುವ ತುದಿಯನ್ನು ಮಧ್ಯದ ರೇಖೆಯ ಮೇಲೆ ಸ್ವಲ್ಪ ಮಟ್ಟಿಗೆ ಹೊಂದಿಸಿ. ಯಂತ್ರವನ್ನು ಪ್ರಾರಂಭಿಸಿ ಮತ್ತು ಕತ್ತರಿಸುವ ಉಪಕರಣವು ರಂಧ್ರದ ಒಳಗಿನ ಮೇಲ್ಮೈಯನ್ನು ಮುಟ್ಟುವವರೆಗೆ ಅಡ್ಡ ಸ್ಲೈಡ್ ಹ್ಯಾಂಡಲ್ ಅನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ. ಕೆಲಸದ ಬಲಭಾಗದ ಕೊನೆಯಲ್ಲಿ ಸುಮಾರು 0.2 mm ಆಳ ಮತ್ತು ಸುಮಾರು 8 mm ಉದ್ದದ ಲೈಟ್ ಟ್ರಯಲ್ ಕಟ್ಟನ್ನು ತೆಗೆದುಕೊಳ್ಳಿ. ಯಂತ್ರವನ್ನು ನಿಲ್ಲಿಸಿ ಮತ್ತು ಒಳಗಿನ ಕ್ಯಾಲಿಪರ್ ಬಳಸಿ ವ್ಯಾಸವನ್ನು ಅಳೆಯಿರಿ. ಸಿದ್ಧಪಡಿಸಿದ ಬೋರ್ ಗಾತ್ರವನ್ನು ಪಡೆಯಲು ಅಗತ್ಯವಿರುವ ಆಳಕ್ಕೆ ಕತ್ತರಿಸುವ ಸಾಧನವನ್ನು ಹೊಂದಿಸಿ. ಕ್ರಾಸ್ ಸ್ಲೈಡ್ ಅಳತೆ ಗುರುತು ಹಾಕಿದ ಕಾಲರ್ ಬಳಸಿ. 15 mm ಅಗತ್ಯವಿರುವ ವ್ಯಾಸಕ್ಕೆ ಬೋರಿಂಗ್ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿ ಮತ್ತು ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಅಳತೆ ಮಾಡಿ.
ಕೆಲಸವನ್ನು ರಿವರ್ಸ್ ಮಾಡಿ ಮತ್ತು ರೀಫಿಕ್ಸ್ ಮಾಡಿ. .45 mm ಒಟ್ಟು ಉದ್ದವನ್ನು ಪಡೆಯಲು ಇನ್ನೊಂದು ತುದಿಯಲ್ಲಿ ಫೇಸಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಉದ್ದಕ್ಕೂ 45 mm ವ್ಯಾಸವನ್ನು ಪಡೆಯಲು ತಿರುಗಿಸುವ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಸ್ಟೆಪ್ ಬೋರಿಂಗ್ ಮತ್ತು ಆಂತರಿಕ ರಿಸೆಸಿಂಗ್ ಅನ್ನು ನಿರ್ವಹಿಸುವ ಅನುಕ್ರಮವನ್ನು ನಾವು ಈಗ ಕಲಿಯೋಣ. ಟೂಲ್ ಪೋಸ್ಟ್ನಲ್ಲಿ ಬೋರಿಂಗ್ ಟೂಲ್ ಅನ್ನು ಆರೋಹಿಸಿ. ಕೊರೆಯಲಾದ ರಂಧ್ರದಲ್ಲಿ ಅಳವಡಿಸಬಹುದಾದ ದೊಡ್ಡ ವ್ಯಾಸದ ಬೋರಿಂಗ್ ಉಪಕರಣವನ್ನು ಬಳಸಿ. .28 mm ವ್ಯಾಸದ ರಂಧ್ರವನ್ನು ಪಡೆಯಲು ಫೇಸ್ ಮಾಡಿದ ತುದಿಯಿಂದ 33 mm ಉದ್ದದವರೆಗೆ ಬೋರಿಂಗ್ ಕಾರ್ಯಾಚರಣೆಯನ್ನು ಮಾಡಿ. ಟೂಲ್ ಪೋಸ್ಟ್ನಲ್ಲಿ R2 ಬೋರ್ ಬಾರಿಂಗ್ ಅನ್ನು ಆರೋಹಿಸಿ. Calculate the distance from the face to the edge of the groove, farthest from the end face. 29 mm plus 4 mm is equal to 33 mm. ಮೇಲ್ಭಾಗದ ಸ್ಲೈಡ್ ಹ್ಯಾಂಡಲ್ ಅನ್ನು ಬಳಸಿಕೊಂಡು ವರ್ಕ್ ಪೀಸ್ನ ಮುಖಕ್ಕೆ ಉಪಕರಣದ ಅಂಚನ್ನು ಸ್ಪರ್ಶಿಸಿ ಮತ್ತು ಸಂಯುಕ್ತ ಸ್ಲೈಡ್ ಕ್ರಮಾಂಕಿತ ಕಾಲರ್ ಅನ್ನು ಶೂನ್ಯಕ್ಕೆ ಹೊಂದಿಸಿ. ಕ್ರಾಸ್ ಸ್ಲೈಡ್ ಹ್ಯಾಂಡಲ್ ಅನ್ನು ತಿರುಗಿಸಿ. ಇದರಿಂದ ಉಪಕರಣದ ಮುಂಭಾಗವು ಬೋರ್ನ ಗೋಡೆಯನ್ನು ತೆರವುಗೊಳಿಸುತ್ತದೆ. ಬೋರ್ಗೆ ಲೆಕ್ಕ ಹಾಕಿದ ದೂರದಲ್ಲಿ ಉಪಕರಣವನ್ನು ಇರಿಸಲು ಮೇಲಿನ ಸ್ಲೈಡ್ ಹ್ಯಾಂಡಲ್ ಅನ್ನು ತಿರುಗಿಸಿ. ಉಪಕರಣವನ್ನು ಮುನ್ನಡೆಸಲು ಅಡ್ಡ ಸ್ಲೈಡ್ ಕೈಚಕ್ರವನ್ನು ಆಂಟಿ ಕ್ಲಾಕ್ವೈಸ್ ದಿಕ್ಕಿನಲ್ಲಿ ತಿರುಗಿಸಿ ಮತ್ತು ಬೋರ್ ಅನ್ನು ಸ್ಪರ್ಶಿಸಿ ಮತ್ತು ಕ್ರಾಸ್ ಫೀಡ್ ಕ್ರಮಾಂಕಿತ ಕಾಲರ್ ರೀಡಿಂಗ್ ಅನ್ನು ಗಮನಿಸಿ. .4 mm ಅಗಲ, 35 mm ವ್ಯಾಸ ಮತ್ತು 2 mm ತ್ರಿಜ್ಯದ ಬಿಡುವು ರೂಪಿಸಲು ಉಪಕರಣವು ಬೋರ್ನಿಂದ ಲೋಹವನ್ನು ತೆಗೆದುಹಾಕುವಂತೆ ಮಾಡಲು ಅಡ್ಡ ಸ್ಲೈಡ್ ಕೈಚಕ್ರವನ್ನು ಅದೇ ದಿಕ್ಕಿನಲ್ಲಿ ತಿರುಗಿಸಿ. ತಡಿಯನ್ನು ಟೈಲ್ ಸ್ಟಾಕ್ ಕಡೆಗೆ ಚಲಿಸುವ ಮೂಲಕ ಉಪಕರಣವನ್ನು ಹಿಂತೆಗೆದುಕೊಳ್ಳಿ. R3 ತ್ರಿಜ್ಯದ ಉಪಕರಣದೊಂದಿಗೆ ಸ್ಕೆಚ್ ಪ್ರಕಾರ ವರ್ಕ್ ಪೀಸ್ನ ಒಂದು ಅಂಚನ್ನು ತಿರುಗಿಸಿ. ಎಲ್ಲ ಚೂಪಾದ ಅಂಚುಗಳನ್ನು ಡಿಬರ್ ಮಾಡಿ. ಕ್ಯಾಲಿಪರ್ಗಳನ್ನು ಬಳಸಿಕೊಂಡು ತ್ರಿಜ್ಯದ ಗೇಜ್ ಮತ್ತು ಇತರ ಆಯಾಮಗಳೊಂದಿಗೆ ತ್ರಿಜ್ಯವನ್ನು ಪರಿಶೀಲಿಸಿ. ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಗಾತ್ರ ಮತ್ತು ಕಾರ್ಯಾಚರಣೆಗಳ ಪ್ರಕಾರ ಸರಿಯಾದ ಸ್ಪಿಂಡಲ್ ವೇಗವನ್ನು ಆಯ್ಕೆ ಮಾಡಿ ಮತ್ತು ಹೊಂದಿಸಿ. ಉಪಕರಣಗಳನ್ನು ಸರಿಯಾದ ಮಧ್ಯದ ಎತ್ತರಕ್ಕೆ ಹೊಂದಿಸಿ. .20 mm ಗಿಂತ ಹೆಚ್ಚು ಡ್ರಿಲ್ ಗಾತ್ರವನ್ನು ಕೊರೆಯುವಾಗ ಪೈಲೆಟ್ ಡ್ರಿಲ್ ಬಳಸಿ. ಕೊರೆಯುವಾಗ ನಿಧಾನವಾಗಿ ಡ್ರಿಲ್ ಅನ್ನು ಫೀಡ್ ಮಾಡಿ. ಕೊರೆಯುವಾಗ ಶೀತಕವನ್ನು ಬಳಸಿ. ಕಟಕಟಿಸುವುದನ್ನು ಕಡಿಮೆ ಮಾಡಲು ಬೋರಿಂಗ್ ಸಾಧನಗಳನ್ನು ಸಾಧ್ಯವಾದಷ್ಟು ಚಿಕ್ಕದಾಗಿ ಹಿಡಿದುಕೊಳ್ಳಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ: ಹಾಯು ರಂಧ್ರವನ್ನು ಕೊರೆಯುವುದು, ಉಪಕರಣದೊಂದಿಗೆ ±0.2 mm ನಿಖರತೆಗೆ ರಂಧ್ರವನ್ನು ಕೊರೆಯುವುದು, ಸ್ಟೆಪ್ ಬೋರಿಂಗ್ ಅನ್ನು ನಿರ್ವಹಿಸುವುದು, ಆಂತರಿಕ ವಿರಾಮವನ್ನು ನಿರ್ವಹಿಸುವುದು, ವರ್ನಿಯರ್ ಕ್ಯಾಲಿಪರ್ ಮತ್ತು ಇನ್ಸೈಡ್ ಕ್ಯಾಲಿಪರ್ ಸಹಾಯದಿಂದ
ಬೋರ್ ಮತ್ತು ರಿಸೆಸಿಂಗ್ ಅನ್ನು ಅಳೆಯುವುದು. ಹಾಗಾಗಿ ಬೋರಿಂಗ್ ಪ್ರಾಕ್ಟೀಸ್, ಪ್ಲೇನ್ ಕೌಂಟರ್ ಮತ್ತು ಸ್ಟೆಪ್, ಆಂತರಿಕ ರೆಸೆಸಿಂಗ್ನ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.